ಕಾರ್ಮಿಕ ಬಾಲ್ಯ ವಿವಾಹ ತಡೆ ಹಾಗೂ ಪೋಕ್ಸೋ ಕಾಯ್ದೆ ಕುರಿತು ಅಧಿಕಾರಿಗಳಿಗೆ ತರಬೇತಿ. ಮಕ್ಕಳ ಹಕ್ಕು ಮತ್ತು ಸುರಕ್ಷತೆ ಕಾಪಾಡಲು ಇಲಾಖೆಗಳ ಸಮನ್ವಯ ಅಗತ್ಯ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ಬಾಲ್ಯ ವಿವಾಹ ತಡೆ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆಯ ಉದ್ದೇಶದಿಂದ ನಿಪ್ಪಾಣಿ ನಗರಸಭೆ ಸಭಾಭವನದಲ್ಲಿ ಸಂಬಂಧಿತ ಅಧಿಕಾರಿಗಳು ಹಾಗೂ ನಿಷೇಧಾಧಿಕಾರಿಗಳಿಗೆ ವಿಶೇಷ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ತಾಲೂಕು ಆಡಳಿತ, ಕಾರ್ಮಿಕ ಇಲಾಖೆ, ನಿಪ್ಪಾಣಿ ನಗರಸಭೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ನಿಪ್ಪಾಣಿ ತಾಲೂಕಿನ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಿಪ್ಪಾಣಿ ನಗರಸಭೆ ಆಯುಕ್ತ ಗಣಪತಿ ಪಾಟೀಲ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ 1986 ಹಾಗೂ ತಿದ್ದುಪಡಿ ಕಾಯ್ದೆ 2016, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಹಾಗೂ ಪೋಕ್ಸೋ ಕಾಯ್ದೆ 2012 ಕುರಿತು ಅಧಿಕಾರಿಗಳಿಗೆ ಸಮಗ್ರ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಾಯಿತು. ಬಾಲಕಾರ್ಮಿಕ ಪದ್ಧತಿಯಿಂದ ಮಕ್ಕಳನ್ನು ರಕ್ಷಿಸುವುದು, ಬಾಲ್ಯ ವಿವಾಹ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು ಹಾಗೂ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಕಾನೂನು ಪ್ರಕಾರ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ತರಬೇತಿ ನೀಡಲಾಯಿತು. ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಯ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕಾಯ್ದೆಗಳ ಅನುಷ್ಠಾನ, ಮಕ್ಕಳ ರಕ್ಷಣೆ ಹಾಗೂ ಎದುರಾಗುವ ಸವಾಲುಗಳ ಕುರಿತು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಮಕ್ಕಳ ಹಕ್ಕುಗಳು ಮತ್ತು ಸುರಕ್ಷತೆಯನ್ನು ಕಾಪಾಡುವಲ್ಲಿ ವಿವಿಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸುವುದು ಅತ್ಯಂತ ಅಗತ್ಯವಾಗಿದೆ. ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವುದರ ಜೊತೆಗೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕಾರ್ಯಕ್ರಮದಲ್ಲಿ ಕರೆ ನೀಡಲಾಯಿತು. ಈ ಸಭೆಯಲ್ಲಿ ಬೆಳಗಾವಿ ಕಾರ್ಮಿಕ ಅಧಿಕಾರಿ ಮಲ್ಲಿಕಾರ್ಜುನ್ ಜೋಗೂರ್, ಬೆಳಗಾವಿ ಬಾಲಕಾರ್ಮಿಕ ಯೋಜನಾ ನಿರ್ದೇಶಕರು ಜ್ಯೋತಿ ಕಾಂತೆ, ಸಿಡಿಪಿಒ ಶ್ರೀಮತಿ ಸುಪ್ರಿಯಾ ಜಡಗೆ, ನಿಪ್ಪಾಣಿ ತಾಲೂಕು ಬಾಲಕಾರ್ಮಿಕ ನಿರೀಕ್ಷಕರು ಸಂಜೀವ್ ಭೋಸ್ಲೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಮಹಾದೇವಿ ನಾಯಕ್, ನಿಪ್ಪಾಣಿ ಶಹರ ಠಾಣೆಯ ಪಿಎಸ್ಐ ಶಿವಾನಂದ ಕಾರಜೋಳ್ ಇವರೊಂದಿಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ಹಾಗೂ ವಂದನಾರ್ಪಣೆ ಬಾಲಕಾರ್ಮಿಕ ಯೋಜನಾ ನಿರ್ದೇಶಕರಾದ ಶ್ರೀಮತಿ ಜ್ಯೋತಿ ಕಾಂತಿ ಅವರು ನಿರ್ವಹಿಸಿದರು. ಫ್ಯಾಕ್ಟರಿ ಆಕ್ಟ್ ಶೆಡ್ಯೂಲ್ ಎ ಅಂಡ್ ಬಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ರೊಸೆಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ಏನು ಲಿಸ್ಟ್ ಬಂದಿದೆ ಆ ಲಿಸ್ಟ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರೆ, ಅಂತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಡಿಮಾರ್ಕೇಶನ್ ಮಾಡಿ ಅಪಾಯಕಾರಿ ಯಾವುದು, ಅಪಾಯಕಾರಿ ಅಲ್ಲದ ಯಾವುದನ್ನ ನಾವು ಡಿಮಾರ್ಕೇಶನ್ ಮಾಡಲಿಕ್ಕೆ ಕರೆಕ್ಟ್ ಆಗಿ ನಮಗೆ ಲಿಸ್ಟ್ ಇದೆ. ಈಗ ಮುಂಚಿನದ್ರಲ್ಲಿ ಏನಾಗಿತ್ತಂದ್ರೆ ಇವನ್ ಯಾವುದೇ ಒಂದು ಸ್ಥಳದಲ್ಲಿ ಮಗು ಕೆಲಸ ಮಾಡ್ತಾ ಇದ್ದಲ್ಲಿ ಒಂದು ಯಾವ್ದಾದ್ರೆ ಎಕ್ಸ್ಪ್ಲೋಸಿವ್ ಅಥವಾ ಅಗ್ನಿ ದುರಂತ ಸಂಭವಿಸುವಂತ ಯಾವುದೇ ಒಂದು ವಸ್ತು ಕೂಡ ಆ ಪ್ರದೇಶದಲ್ಲಿದ್ರೆ ಅದನ್ನ ಹೆಜಾರ್ಡಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಣ್ಣ ಹೋಟೆಲ್ಗಳು ಕೂಡ ನಾವು ಹೆಜಾರ್ಡಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಫ್ಯಾಕ್ಟರಿ ಆಕ್ಟ್ ಕೆಳಗಡೆ ಹೆಜಾರ್ಡಸ್ ಅಕ್ಯುಪೇಷನ್ ಪ್ರೊಸೆಸಸ್ ಮತ್ತು ಯೂನಿಟ್ಸ್ ಅಂತ ಹೇಳಿ ಸಪರೇಟ್ ಪಟ್ಟಿನೇ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಿದಂತ ಮಗು ಆ ಒಂದು ಪ್ರೊಸೆಸ್ ಅಲ್ಲಿ, ಯೂನಿಟ್ ಅಲ್ಲಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದ್ರೆ ನಾವು ಡಿಮಾರ್ಕೇಶನ್ ಮಾಡ್ಕೊಂಡು ಹೆಜಾರ್ಡಸ್ ಅಲ್ಲಿ ಕೇಸ್ ಹಾಕಬೇಕು. ಇಲ್ಲ ಆದ್ರೆ ಎಲ್ಲರಿಗೂ ಕಾಯ್ದೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ತಪ್ಪಂತ ಹೇಳಿ ಆದ್ರೂ ಸಹ ಮತ್ತು ತಪ್ಪು ಮಾಡೇ ಮಾಡ್ತಾರೆ. ಕಾಯ್ದೆನೂ ಗೊತ್ತಿರತ್ತ, ಅದಕ್ಕೆ ದಂಡ ಆಗುತ್ತಂತ ಗೊತ್ತಿರತ್ತ. ಈ ಬಾಲ್ಯ ವಿವಾಹ ನಾವೆಲ್ಲರೂ ತಡೆಯಕ್ ಹೋದ್ ಕೂಡಲೇ ಅಂತಂದ್ರ ಅಲ್ಲಿ ಇರುವಂತ ದೊಡ್ಡ ದೊಡ್ಡವರು ಸಹ ನಮ್ಗೆ ಬಂದ್ ಏನ್ ಮಾಡ್ತಾರ, ಈ ರೀತಿ ಬೆಲೆ ಏನಾರ ಹೇಳ ನಾವ್ ಒಂದ್ಸಲ ಎಚ್ಚರಿಕೆ ಕೊಡ್ರಿ ಮುಗಿಸ್ರಿ ಅಂತ. ಚೈಲ್ಡ್ ಲೇಬರ್ ಹಿಡಿಯಕ್ ಹೋದ್ರೆ ಇದೊಂದ್ಸಲ ಎಚ್ಚರಿಕೆ ಕೊಡ್ರಿ ಬಿಡ್ರಿ ಅಂತ. ಚೈಲ್ಡ್ ಲೇಬರ್ ಹಿಡಿದಾಗ ದಂಡ ಆಗತ್ತಂತ ಗೊತ್ತಿರತ್ತ, ಬಾಲ್ಯ ವಿವಾಹವನ್ನ ಮಾಡಿದ್ರು ದಂಡ ಆಗತ್ತಂತ ಗೊತ್ತಿರತ್ತ, ಪೋಕ್ಸೋ ಆದ್ರೂ ಸಹ ದಂಡ ಇರತ್ತಂತ ಗೊತ್ತಿರತ್ತ. ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಗೊತ್ತಿದ್ರು ಸಹ ಅವ್ರ ಅದನ್ನ ನೆಗ್ಲೆಕ್ಟ್ ಮಾಡ್ತಾರಂತಂದ್ರ ಆವಾಗ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಏನು, ಅವರಿಗೆ ನ್ಯಾಯಯುತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ದಂಡವನ್ನ, ಶಿಕ್ಷೆಯನ್ನ ಕೊಡಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ಹುದ್ದೆ ಇದೆಲ್ಲರಿಗೂ ಸಿಗುತ್ತಾ? ಈಗ ನಾವೆಲ್ಲರೂ ಕೂತಿದೀವಿ, ಇದನ್ನ ಹೊರಗಿನ ಬಂದು ಕೂಡಕ್ಕಾಗತ್ತಾ? ಯಾರಿಗೂ ಸಾಧ್ಯ ಆಗಂಗಿಲ್ಲ. ನಮ್ಗೊಂದು ಅವಕಾಶ ಸಿಕ್ಕಿದೆ ಅಂತಂದಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಅದನ್ನ ಆ ಕಾಯ್ದೆಗಳನ್ನ ಅನುಷ್ಠಾನಗೊಳಿಸಕ ಇವತ್ತು ನಾವು ಎಲ್ಲರೂ ಹೇಳ್ತೀವಿ ಸಾರ್ವಜನಿಕರು ನಮ್ಮ ಜೊತೆ ಬರ್ಬೇಕು ಅಂತ. ಎಷ್ಟು ಜನ ಸಾರ್ವಜನಿಕರು ನಮ್ಮ ಜೊತೆ ಬರ್ತಾರ? ಅದೇ ಸಾರ್ವಜನಿಕರೇ ನಮಗ್ ಮತ್ತೊಂದ್ ಕಡೆ ಬಟ್ ಮಾಡಿ ತೋರಿಸುವಂತದ್ದು ಇರ್ತದ. ನಾಳೆ ನಿಮ್ಮ ಮನೆಯಾಗ ಹಿಂಗಾದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಾರ ನಮಗೆ. ಇಲ್ಲ ನಿಮ್ಮ ಮನೆಯಾಗ ಇಂಥ ಮಗು ಇತ್ತಂದ್ರೆ ಏನ್ ಮಾಡ್ತೀವಿ ಅಂತ ಕೇಳ್ತಾರ. ಸೊ ಅಂತ ಸಮಯದಲ್ಲಿ ಯಾರು ನಮಗೆ ನಾವು ಸಾಥ್ ಕೊಡ್ಬೇಕು ಅಂತ ಸಾರ್ವಜನಿಕರ ಹತ್ರ ನಾವು ಸಹಾಯವನ್ನು ಕೇಳಕ್ ಹೋಗ್ತೀವಿ, ಅದೇ ಸಾರ್ವಜನಿಕರು ನಮಗೆ
ಬಟ್ ಮಾಡಿ ತೋರಿಸುವಂತದ್ದು ಇರ್ತದೆ. ಅದಕ್ಕೆ ಅವರಿಗೆ ತಿದ್ದುಪಡಿಯನ್ನ ಹೇಳಿ ಈ ಕಾಯ್ದೆಗಳು ಹಿಂಗಿರ್ತದೆ ಅಂತ ನಾವು ಹೇಳಿದ್ರು ಸಹ ಅವರನ್ನ ಆಗ್ಲಿಲ್ಲ ಅಂತಂದಾಗ ಅವರನ್ನ ನ್ಯಾಯಾಲಯದ ಸಮ್ಮುಖದಲ್ಲಿ ನ್ಯಾಯಯುತವಾಗಿ ಅವರಿಗೆ ಶಿಕ್ಷೆಯನ್ನ ದಂಡವನ್ನ ನೀಡಿ ಅವರನ್ನ ದಾರಿ ತರುವಂತ ಕೆಲಸವನ್ನ ನಾವು ನೀವು ಎಲ್ಲರೂ ಮಾಡ್ಬೇಕಾಗಿದೆ. ಅದಕ್ಕೆ ಮುಂದಿನದಾಗಿ ಇನ್ನಿತರ ಕಾರಣಗಳನ್ನು ಆಗಿರ್ಬೋದು. ಇವತ್ತಿನ ದಿನ ಏನಾಗ್ತಾ ಇದೆ ಅಂತಂದ್ರೆ ಮುಂಚೆ ಇರ್ಲಿಲ್ಲ ಅಂತ ಅಲ್ಲ, ಇವಾಗ ನಾವು ಕಾಯ್ದೆಗಳ ಬಗ್ಗೆ ಹೆಚ್ಚು ಅವೇರ್ನೆಸ್ಗಳನ್ನ ಮಾಡುವಾಗ ಅದು ಬೆಳಕಿಗೆ ಬರ್ತಾ ಇದೆ ಪ್ರಕರಣಗಳು, ಅದಕ್ಕೆ ಅದರ ಅಂಕಿ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಕಾಯ್ದೆ ಬಗ್ಗೆ ಹೇಳಬೇಕಾದ್ರೆ ಪೋಕ್ಸೋ ಕಾಯ್ದೆ 2012 ಜಾರಿ ಬಂತು. ಯಾವ ರೀತಿ ಯಾವ ಸಲುವಾಗಿ ಮಾಡಿದ್ರು ಅಂದ್ರೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರ್ವೆ ಮಾಡ್ತಾರೆ 2006 ಒಳಗೆ. ಆ ಸರ್ವೆ ಒಳಗೆ ಏನಾಗುತ್ತೆ ಅಂದ್ರೆ ಪ್ರತಿ ವಯಸ್ಸಿಗೆ ಬಂದಂತ 4 ಜನ ಮಕ್ಕಳೊಳಗೆ 3 ಜನ ಲೈಂಗಿಕ ಶಿಕ್ಷೆ ಅನುಭವಿಸಿರ್ತಾರೆ, ಲೈಂಗಿಕ ಕಿರುಕುಳನ್ನ ಅನುಭವಿಸಿರ್ತಾರೆ. ಅದನ್ನು ತಡೆಗಟ್ಟುವ ಒಂದು ಉದ್ದೇಶ ಸಲುವಾಗಿ ಮಕ್ಕಳ ಸಂರಕ್ಷಣೆ ಆಗಲಿ, ಜನರಿಗೆ ಇದ್ರ ಬಗ್ಗೆ ಇದು ಮಕ್ಕಳು ತುತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ 2012 ಮಾಡಿರ್ತಾರೆ. ಇದ್ರೊಳಗೆ ಮತ್ತೆ ಯಾವುದೂ ಶಿಕ್ಷೆಗಳು ಅತಿ ಕಮ್ಮಿ ಇಲ್ಲ. ಈ ನಮ್ದು BNS ಒಳಗೆ ನೀವು ತಗೊಂಡ್ರೆ 6 ತಿಂಗಳು ಅಥವಾ ದಂಡ ಅಲ್ಲಿಂದ ಚಾಲು ಆಗ್ತಾವ. ಇದು 3 ವರ್ಷದಿಂದ ಪನಿಷ್ಮೆಂಟ್ ಚಾಲು ಆಗ್ತಾವ. 3 ವರ್ಷದಿಂದ ಪನಿಷ್ಮೆಂಟ್ಗಳು ಚಾಲು ಆಗ್ತಾವ. ಮೇನ್ ಏನು ಇದ್ರೊಳಗೆ ನಾವು ಇಲ್ಲಿ ಎಲ್ಲರೂ ಸರ್ಕಾರಿ ಅಧಿಕಾರಿಗಳಿದ್ದೀವಿ, ಎಲ್ಲರಿಗೂ ಜವಾಬ್ದಾರಿಗಳಿದಾವ. ಏನ್ ಕೆಲಸ ಮಾಡಬೇಕು ಅನ್ನೋದು ಫಸ್ಟ್ ಹೇಳ್ತೀನಿ. ಏನು ಪೋಕ್ಸೋ ಕಾಯ್ದೆ ಒಳಗ ಏನು ಮಕ್ಕಳ ಮೇಲೆ ಅಂದ್ರೆ 18 ವರ್ಷಗಳ ಕೆಳಗೆ ಇರುವಂತವು ಹೆಣ್ಣು ಮಗು ಆಗಿರ್ಬೋದು, ಗಂಡು ಮಗು ಆಗಿರ್ಬೋದು, ಇಲ್ಲಿ ಯಾವುದೇ ಲಿಂಗದ ಬಗ್ಗೆ ತಾರತಮ್ಯ ಇಲ್ಲ. ಎರಡು ಮಕ್ಕಳ ಗಂಡ ಆಗಿರ್ಬೋದು, ಹೆಣ್ಣು ಆಗಿರ್ಬೋದು, ಅವ್ರನ್ನ ಲೈಂಗಿಕವಾಗಿ ಬಳಸ್ಕೊಳ್ಳೋದನ್ನ ತಡೆಗಟ್ಟುವ ಸಲುವಾಗಿ ಪೋಕ್ಸೋ ಕಾಯ್ದೆನ ಬಂದಿರುತ್ತೆ. ಯಾವುದು ಮೊದಲೇ ಹೇಳ್ತೀನಿ, ಫಸ್ಟ್ ನಮ್ಮ ಅಧಿಕಾರಿಗಳು ಹೇಳ್ತೀನಿ. ಯಾರು ಪೊಲೀಸ್ ಅಧಿಕಾರಿ ಆಗಿ ಶೂ ಭಾಗ್ಯ ಇರ್ಬೋದು, ಪುಸ್ತಕ ಭಾಗ್ಯ ಇರ್ಬೋದು, ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಆಮೇಲೆ ಗರ್ಭಿಣಿ ಇರಿದಾಗ ಮಾತೃಪೂರ್ಣ ವಂದನ, ಆಮೇಲೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಪಡಿತರ ವ್ಯವಸ್ಥೆ ಇರ್ಬೋದು, ಇವತ್ತು ಭಾಗ್ಯ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗ್ರಾಮ ಪಂಚಾಯಿತಿಯಲ್ಲಿ ವಿಜಿ ರಾಮ್ಜಿಯಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು, ವಸತಿ ಯೋಜನೆ ಇರ್ಬೋದು, ಹಾಗೆ ಹಲವಾರು ಕಾರ್ಮಿಕ ಇಲಾಖೆಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳಿವೆ. ಇವುಗಳೆಲ್ಲವನ್ನು ನೋಡಿದಾಗ ನಮಗೆ ಇವತ್ತು ಸಮಾಜದಲ್ಲಿ ಯಾವುದೂ ಬಾಲ್ಯ ಇರ್ಬೋದು, ಯಾವುದೂ ಬಾಲ ಕಾರ್ಮಿಕತೆ ಇರಬಾರ್ದು. ಯಾಕಂದ್ರೆ ಅಷ್ಟೊಂದು ಸವಲತ್ತುಗಳಿದಾವೆ. ಆದರೂ ಕೂಡ ಇಂಥ ಘಟನೆಗಳು ಅಲ್ಲಿ ಜರುಗತಕ್ಕಂಥದ್ದು ಬಗ್ಗೆ ನಾವು ನಿರ್ಲಕ್ಷ್ಯ ವಹಿಸದೆ ನಾವೆಲ್ಲರೂ ಜಾಗೃತಾಗಿ ತಾಲೂಕಿನಲ್ಲಿ ಅಂಥ ಘಟನೆಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ಮಾನ್ಯ ತಹಸೀಲ್ದಾರ್ ಸರ್ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ